ಬರುತ್ತೀಗ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಚಲಪತಿ ಅಂತ. ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ ಡೈರೆಕ್ಟರ್. ನನ್ನ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಸಿನಿಮಾ ಆಲ್ಮೋಸ್ಟ್ ಎಲ್ಲ ಹಂತಗಳನ್ನು ದಾಟ್ಕೊಂಡು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ನಮ್ಮ ಪ್ಲಾನ್ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ಸು, ಟೀಸರು, ಟ್ರೈಲರು ಎಲ್ಲ ಬಿಡಬೇಕಲ್ವ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದೇ ಸಾಂಗ್ ಬಿಡ್ತಾ ಹೋಗ್ತಾ ಇದ್ದೀವಿ. ಸೊ ಸಾಂಗ್ ಬಿಡ್ತಾ ಇರೋದು ಬಂದ್ಬಿಟ್ಟು ARK ಮೀಡಿಯಾ 15 ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ನಮ್ಮದೇ ಬ್ಯಾನರಲ್ಲಿ ಯೂಟ್ಯೂಬ್ ಚಾನಲ್ ಬಿಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಸಾಂಗ್ಸ್ ಆಗ್ಬೋದು, ಟೀಸರು, ಟ್ರೈಲರ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸಿನಿಮಾನ ನೋಡಿ, ಸಿನಿಮಾ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಹೆಂಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸ್ಮಾಲ್ ಕರೆಕ್ಷನ್, ARK ಮೀಡಿಯಾ ಅಲ್ಲ, ARK ಮೂವೀಸ್ 15. ನಾನು ಮೀಡಿಯಾ ಅಲ್ಲ, ಡೈರೆಕ್ಟರ್ಗೆ ಡೈರೆಕ್ಟರ್ ಆಗಬೇಕಾಗಿತ್ತು. ಹಳೆಯದ್ದು ಫಸ್ಟಿಂದ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ತರುಣ್ ಅಂತ ಅಂದ್ಬಿಟ್ಟು ಈಗಾಗಲೇ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ ಆ್ಯಂಡ್ ಮೂವೀಸ್ ಕೂಡ ಮಾಡಿದ್ದೀನಿ. ಆ್ಯಂಡ್ ತೆಲುಗು ಮತ್ತು ತಮಿಳಲ್ಲಿ ತುಂಬ ಸೀರಿಯಲ್ಸ್ ಕೂಡ ಮಾಡಿದ್ದೀನಿ. ಈ ನೋಡಿದ್ದು ಸುಳ್ಳಾಗಬಹುದಲ್ಲಿ ಏನು ಹೇಳ್ಬೋದು ಬ್ರೋ, ನಾನು ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್. ಹೌದಾ? ಯಾಕಂದರೆ ಡೈರೆಕ್ಟರ್ ಕಡೆ ಕನ್ಫರ್ಮೇಷನ್ ತೊಗೊಂಡ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒನ್ ಆಫ್ ದ ಲೀಡ್ ಮಾಡಿದ್ದೀನಿ. ಸೊ ಅನಿಲ್ ಸಾರು ಡೆಬ್ಯೂ ಮೂವಿ ಅವ್ರಿಗೆ ಹೀರೋ ಆಗಿ ಮಾಡಿದ್ದಾರೆ. ಹೇಳಬೇಕು ಅಂತಂದರೆ ಇದರಲ್ಲಿ ಸಾಂಗ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು, ನನಗೆ ಅಂತ ನಮ್ಮ ವಿಜಿ ಬ್ರೋ ಕೊಟ್ಟಿರೋ ಅಮ್ಮ ಸಾಂಗು ನನಗೆ ತುಂಬ ಇಷ್ಟ ಆಗಿದೆ. ಅಮ್ಮ ಸಾಂಗ್ ಮಾತ್ರಲ್ಲ, ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಅದನ್ನ ಆಲ್ರೆಡಿ ಹೇಳಿದ್ರು, ಅದನ್ನ ಆಲ್ರೆಡಿ ಹೇಳಿದ್ದೀನಿ. ಒಂದಕ್ಕಿಂತ ಒಂದು ಸಾಂಗ್ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗಿದ್ದು. ಹೆತ್ತೋರ್ಗೆ ಎಡ್ನ ಮುದ್ದಲ್ವಾ ಅವಾಗಲೇ. ಸೊ ನನಗೋಸ್ಕರ ನಮ್ಮ ವಿಜಿ ಬ್ರೋ ಕೊಟ್ಟಿರೋ ಆ ಸಾಂಗು ನಂಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ವರ್ಷಗಳಾದಮೇಲೆ ಅಮ್ಮ ಬಗ್ಗೆ ಇನ್ನೊಂದು ಸಾಂಗ್ ಬರ್ತಿದೆ ಅಲ್ವಾ, ಅದಕ್ಕೆ ನಂಗೆ ಅದು ತುಂಬ ಕನೆಕ್ಟ್ ಆಗಿದೆ. ಅಲ್ಲ, ನೀವು ಆ ಸಾಂಗಲ್ಲಿ ಇರೋದ್ರಿಂದ ನೀವು ಆ ಸಾಂಗ್ ಬಗ್ಗೆ ಮಾತಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ಇನ್ನೂ ಒಂದು ಸಾಂಗ್ ಇದೆ ನಮ್ಮ ಹೀರೋ ಅಲ್ಲ, ನನಗೆ ಡುಯೆಟ್ ಸಾಂಗ್ ಅಂತೂ ನೀವು ಕೊಡೋಕ್ಕಾಗಲ್ಲ ಬ್ರೋ. ಅಮ್ಮ ಸಾಂಗ್ ಕೊಟ್ಟಿರೋದು ಅದೇ ಹೆಚ್ಚಲ್ವಾ. ಸೊ ನನ್ನ ಕತೆಗೆ ಯಾರಿಗೆ ಏನು ಕೊಡ್ಬೋದು ಅಂತ ಕೊಟ್ಟಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾಂಗ್ ಪ್ಲ್ಯಾನಲ್ಲೇ ಇರಲಿಲ್ಲ. ಅದು ಹೇಗೇಗೋ ಹೋಗಿ ಏನೇನೋ ಆಗಿ ಕೊನೆಗೆ ಒಂದು ಸಾಂಗ್ ಅಂತಾನೆ ಬಂತು. ಹಾಗಾಗಿ ನಂಗೆ ತುಂಬ ಇಷ್ಟ ಆಗಿದೆ. ಅನಿಲ್ ಸರ್. ನನ್ನ ಹೆಸರು ಅನಿಲ್ ಆರ್ ಕುಮಾರ್ ಅಂತ. ನಂದಿದ್ದು ಡೆಬ್ಯೂ ಫಿಲಮು ನೋಡಿದ್ದು ಸುಳ್ಳಾಗಬಹುದು. ಇದು ನಮ್ಮ ಡೈರೆಕ್ಟರ್ ಬಂದು ನಮಗೆ ಕತೆ ಹೇಳಿ ಹಿಂಗೆಲ್ಲ ಇದೆ ಸರ್, ನೀವು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದಾಗ ಇದು ನಾನು ಹೇಳಿದೆ, ನಾನು ಫಸ್ಟು ಟೈಮ್ ಸಿನಿಮಾ ಮಾಡ್ತಾ ಇದ್ದೀವಿ, ಏನು ಯಾವ ಥರ ಸರ್, ಹೆಂಗೆ ಏನು ಅಂತ ಕೇಳಿದಾಗ, ಸರ್ ನೀವು ನಮ್ಮ ವಿದ್ಯಾರಣ್ಯಪುರ ಸ್ಟೇಷನ್ ಅವರು ಇನ್ನೊಬ್ರು ಎಲ್ಲ ಪೊಲೀಸವ್ರು ತುಂಬ ಸಪೋರ್ಟ್ ಮಾಡಿ ನಮ್ಗೆ ಅವರು ಒಂದು 15 ದಿನ ವರ್ಕ್ಶಾಪ್ ಮಾಡಿದ್ದೀವಿ. ಆ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಮೇಲೆ ವರ್ಕ್ಶಾಪ್ ಮಾಡಿ ರಿಯಲಿಸ್ಟಿಕ್ ಆಗಿರಬೇಕು, ಪೊಲೀಸ್ ಅಂದರೆ ಹಂಗೆ ಹಿಂಗೆ ಅಂತಾರೆ, ಆ ಥರ ಎಲ್ಲ ಇರಬಾರ್ದು, ರಿಯಲ್ ಆಗಿ ಪೊಲೀಸ್ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಒಂದು 15 ಡೇಸ್ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗಿದೋಗಿ ಒಂದು 90% ವರ್ಕ್ ಮುಗಿದೋಗಿದೆ. ನಾವು ನೆಕ್ಸ್ಟ್ ಮಂತ್ 6th ಎಲ್ಲ ಸಾಂಗ್ಸ್ನ ಒಂದೊಂದೇ ರಿಲೀಸ್ ಮಾಡಬೇಕು ಆಗಸ್ಟಿಂದ ಅಂತ ಅಂದ್ಕೊಂಡು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಸಾಂಗು ಆಗಸ್ಟ್ 6th ರಿಲೀಸ್ ಆಗುತ್ತೆ, ಈವ್ನಿಂಗ್ 6 o'clockಗೆ. ಅಲ್ಲಿಂದ ನಮ್ಮ ಪ್ರಮೋಷನ್ ಜರ್ನಿ ಫಸ್ಟ್ ನಮ್ಮದು ಫಿಲ್ಮ್ಸು, ವೀಡಿಯೋಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ನವಂಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಕ್ಟೋಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಪ್ರೋತ್ಸಾಹ ಸಿಕ್ಕಿ ದೇವ್ರ ದಯಿಂದ ಎಲ್ಲ ಒಳ್ಳೇದಾದರೆ ಅಕ್ಟೋಬರಲ್ಲಿ ಬಂದ್ಬಿಡ್ತೀವಿ. ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ 1 ಮಂತ್ ಬೇಗ ಹೇಳಿದ್ರೆ ನಮ್ದು ಹೀರೋ ಸಾಹೇಬ್ರು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ 1 ತಿಂಗಳು ಲೇಟ್ ಮಾಡ್ತಾ ಇದ್ದಾರೆ. ಸಾಕು ಸರ್, ತುಂಬ ವೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದರೆ ನಿಮ್ಗಳ ಸಹಾಯ ಇಲ್ಲದೆ ನಾವುಗಳೇನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಸರಿ ಸರ್, ಓಕೆ, ಸ್ವಲ್ಪ ಜೋರು ಮಾತಾಡಿ. ಅದಕ್ಕೇ ಫಸ್ಟ್ ಸಾರಿ ಕೇಳ್ಬಿಟ್ಟಿದ್ದೀನಿ. ಓಕೆ, ಹೇಳಿ ಸರ್ ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್ ಎವ್ರಿವನ್. ಆ್ಯಕ್ಚುಲಿ ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೋಬೇಕು ಅಂದರೆ ನನ್ನ ಹೆಸರು ರಿಷಿತಾ ಮಲ್ನಾಡ್ ಅಂತ. ಓಕೆ
ಓಕೆ ನನ್ನ ಲಾಕ್ ಮಾಡಿ ಎರಡು ಓಕೆ ನಾನು ಮಾಡ್ತೀನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಓಕೆ ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೋಬೇಕು ಅಂದರೆ ನನ್ನ ಹೆಸರು ಇಶ್ತಾ ಮಲ್ನಾಡ್. ನಾನು ಮೂಲತಃ ಶಿವಮೊಗ್ಗದವಳು. ನಾನು ಈಗಾಗಲೇ 6 ಸಿನಿಮಾ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ. ಸೊ ನಾನು ಆಡುವ ಗೊಂಬೆ ದೊರೆ ಭಗವಾನ್ ಸರ್ ಅವರ ಡೈರೆಕ್ಷನಲ್ಲಿ ಆಡುವ ಗೊಂಬೆ, ಭಾನುವೇಶ್ ಭೂಮಿ, ಅನನ್ಯ, ಹೌಲಾ ಹೌಲಾ ಆ್ಯಂಡ್ ಸಾರಿ ಹೀಗೆ 5-6 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ನನ್ನ 7ನೇ ಸಿನಿಮಾ, ಸೆಪ್ಟೆಂಬರ್ 10 ಅಂತ. ನಾನು ಸೆಪ್ಟೆಂಬರ್ 10ನಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನನಗೆ ಆ್ಯಕ್ಟಿಂಗ್ ನನಗೆ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು, ಸರ್ ಡೈರೆಕ್ಷನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಮತ್ತೊಮ್ಮೆ ನನ್ನ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಯಸಿಂಹ ಅಂತ. ಆ್ಯಕ್ಚುಲಿ ನಾನು 2 ಫಿಲ್ಮ್ ಮಾಡಿದ್ದೀನಿ, ಆದರೆ ಇದು ನನ್ನ ಮೊದಲನೇ ಚಿತ್ರ. ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವ್ರು, ನಮ್ಮ ಗುರುಗಳಿಗೆ ತುಂಬ ಧನ್ಯವಾದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಅವ್ರು 105ನೇ ಚಿತ್ರ, ನನ್ನ ಮೊದಲನೇ ಚಿತ್ರ. ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು ನಾನು ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿರೋದಕ್ಕೆ. ಇದರಲ್ಲಿ ನನಗೊಂದು ಹೀರೋ ಪಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಓದುವಂಥ ಒಂದು ಸ್ಟೂಡೆಂಟು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೋಲ್ ಇದೆ ನನಗೆ. ಇದು ಸೆಪ್ಟೆಂಬರ್ 10 ಅನ್ನೋದು ಬಂದ್ಬಿಟ್ಟು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ. ಸೊ ಇದು ಮೀನಿಂಗ್ ಏನಂದರೆ, ಯಾರು ಸೂಸೈಡ್ ಮಾಡ್ಕೊಳ್ದಿರ ಬದಲಾವಣೆ ಆಗಬೇಕು ಅನ್ನೋ ರೀತಿಗೋಸ್ಕರ, ಆ ಒಂದು ಮೆಸೇಜ್ಗೋಸ್ಕರ ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ. ಸೊ ನಮ್ಮೊಂದು ಪ್ರಯತ್ನ ಏನಂದರೆ 10 ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲ ಅಂದರೆ ಇಬ್ಬರು ಈ ಸಿನಿಮಾ ನೋಡಿ ಸ್ವಲ್ಪ ಬದಲಾವಣೆ ಆಗಿ ಸೂಸೈಡ್ ಎಲ್ಲ ಮಾಡ್ಕೊಳ್ದಿರ ಅವರು ಚೆನ್ನಾಗಿ ಅವ್ರ ಲೈಫ್ನ ಲೀಡ್ ಮಾಡ್ಕೊಳ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಈ ಚಿತ್ರವನ್ನು ಮಾಡಿದ್ದೀವಿ. ಸೊ ಈ ಚಿತ್ರದಲ್ಲಿ ನಿಮ್ಮೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು, ಮಾಧ್ಯಮಿತರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು. ಅದೇ ರೀತಿ ಈ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ ರಿಲೀಸ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರ್ಬೋದು ಈ ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಜನರೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಬೇಕಂತ ನಾನು ಎಲ್ಲರನ್ನ ಬೇಡ್ಕೊಳ್ತಾ ಇದ್ದೀನಿ. ಅದೇ ಥರ ಇವಾಗ ಇತ್ತೀಚೆಗೆ ಒಂದು 2-3 ಸಿನಿಮಾಗಳು ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸಿನಿಮಾ ಬಂದ್ಬಿಟ್ಟು ನಮ್ಮ ಎಕ್ಕೆ ಅಂತ ಸಿನಿಮಾ ಇದೆ, ಸೊ ತುಂಬ ಚೆನ್ನಾಗಿ ಆಡ್ತಾ ಇದೆ. ಅದೇ ರೀತಿ ಜೂನಿಯರ್ ಅಂತ ಒಂದು ಸಿನಿಮಾ ಇದೆ, ಅದು ತುಂಬ ಚೆನ್ನಾಗಿ ಆಡ್ತಾ ಇದೆ. ಸೊ ಅದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮನ್ನು ಸ್ವಲ್ಪ ನೀವು ಜನರ ಹತ್ರ ತಲುಪಿಸಿ ಅಂತ ನಿಮ್ಮನ್ನ ಬೇಡ್ಕೊಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ. ಈ ಥರ ನಮ್ಮ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಬಂದಿದೆ, ಅವ್ರಿಗೂ ಹಾರ್ಟ್ಲಿ ವೆಲ್ಕಮ್. ಹಾಗೆ ಮೋಹನ್ ಗೌಡರು ಬಂದಿದ್ದಾರೆ, ಭುವನ್ ಅವ್ರು ಬಂದಿದ್ದಾರೆ, ಹಾರ್ಟ್ಲಿ ವೆಲ್ಕಮ್. ಓಕೆ, ಈಗ ತಾನೇ ನೀವು 2 ವಿಡಿಯೋ ನೋಡಿದ್ರಿ. ಸೊ ಕಳೆದ ಇದು 12 ವರ್ಷದಿಂದ ನಮ್ಮದು ಸಾಕಷ್ಟು ಕಾರ್ಯಕ್ರಮಗಳಾಗಿದೆ. ಸಮಯದ ಅಭಾವ ಇರೋದ್ರಿಂದ 1-2 ನೋಡಿದ್ದೀವಿ, ನಮ್ಮ ಯೂಟ್ಯೂಬಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ನಮ್ಮ ಇವತ್ತಿನ ಮುಖ್ಯವಾದ ಒಂದು ಕಾರ್ಯಕ್ರಮ ಏನು ಅಂದರೆ, ಒಂದು ನಿಮ್ಗೆ ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ನಾವೊಂದು ಗೌರವ ಕೊಡುವಂಥದ್ದು, ಹಾಗೆ ಜೊತೆಗೆ ಇವತ್ತು ನಮ್ಮ ಸಿನಿಮಾ ತಂಡಗಳೆಲ್ಲ ನಿಮ್ಮ ಜೊತೆ ಮಾತಾಡಬೇಕು. ಸೊ ಇದೆಲ್ಲನೂ ಆಗೋದಕ್ಕೆ ನಾವು ಇನ್ನೊಂದು ವಿಶೇಷ ಅತಿಥಿ ಆಗಮನದಲ್ಲಿ ನಿರೀಕ್ಷೆ ಇದ್ದೀವಿ. ಬಹುಶಃ ಒಂದು ಅರ್ಧ ಗಂಟೆ ಆಗಬಹುದು. ಸೊ ಹಾಗಾಗಿ ಅಷ್ಟರಲ್ಲಿ ಕೆಲವು ಸಾಧಕರನ್ನ ಮಾತಾಡ್ಸೋಣ, ಅದಾದ್ಮೇಲೆ ಎಲ್ಲರಿಗೂ ಮೇಡಮ್ ಮಾತಾಡಿಸ್ತಾರೆ. ಸೊ ಹಾಗಾಗಿ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗೋಣ. ಸೊ ಒನ್ಸ್ ಅಗೇನ್ ದಿಸ್ ಇಸ್ ಚಿತ್ರಸಂತೆ. ಸೊ ಯಾರು ಇರ್ಲಿ ಇಲ್ಲದೆ ಇರಲಿ ಅವರೊಂದು ಮಾತು ಹೇಳಿದ್ರು, ವ್ಯಕ್ತಿಗತವಾಗಿ ಯಾವುದು ನಿಲ್ಬಾರ್ದು, ಒಂದು ಸಂಸ್ಥೆ ಬೆಳಿಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಬೆಳೆಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಗಿರೀಶ್ ಒಬ್ಬರೇ ಅಲ್ಲ, ಇವತ್ತು ನೀವೆಲ್ಲರೂ ಜೊತೆಗೆ ಇಷ್ಟು ವರ್ಷ ನಾವು ಜೊತೆಗೆ ಇರೋರು ಎಲ್ಲರಿಗೂ ಈ ಮುಖಾಂತರ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.